ಪರಪ್ಪನ ಅಗ್ರಹಾರ ಜೈಲು ಸೇರಿರುವಂಥದ್ದು ಡಿ ಗ್ಯಾಂಗ್. ಜೈಲಲ್ಲಿ ನೀಡುವಂಥ ಊಟ ಮತ್ತು ತಿಂಡಿಯೇ ತಗೋಬೇಕಾಗತ್ತೆ, ಅದನ್ನೇ ತಗೋಬೇಕು, ಏನು ಮಾಡೋಕ್ಕಾಗಲ್ಲ. ಪರಪ್ಪನ ಅಗ್ರಹಾರ ಜೈಲಿಗೆ ಸೇರಿರುವಂಥದ್ದು ಡಿ ಗ್ಯಾಂಗ್. ಜೈಲಲ್ಲಿ ಕೊಡುವಂಥ ಊಟ ತಿಂಡಿಯೇ ಸೇವಿಸಬೇಕು. ಆರೋಪಿಗಳಿಗೆ ಯಾವುದೇ ರೀತಿಯ ರಾಜ್ಯಾತಿಥ್ಯವೂ ಕೂಡ ಸಿಗೋದಿಲ್ಲ. ಸುಪ್ರೀಂ ಕೋರ್ಟ್ ಆದೇಶ ಇದು. ಸೊ ಈ ಆದೇಶವನ್ನು ಪಾಲಿಸಬೇಕು ಅಧಿಕಾರಿಗಳು. ಹಿಂದಿನ ತಪ್ಪು ಮರುಕಳಿಸಿದರೆ ಸಸ್ಪೆಂಡ್ ಎಚ್ಚರಿಕೆಯನ್ನು ಕೊಟ್ಟಿರುವಂಥದ್ದು ಸುಪ್ರೀಂ ಕೋರ್ಟ್. ಜೈಲು ಅಧೀಕ್ಷಕರಿಗೆ ಸುಪ್ರೀಂ ಕೋರ್ಟ್ ನೇರವಾಗಿ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ. ಸೊ ಹಂಗಾಗಿ ಈ ಬಾರಿ ಈ ವಿಚಾರದಲ್ಲಿ ಸ್ವಲ್ಪ ಟೈಟ್ ಅಂತೂ ಇರುತ್ತೆ. ಯಾವುದೇ ರೀತಿಯಾಗಿಲ್ಲ ಅಂದರೆ ಹೊರಗಡೆ ಒಂದು ವೇಳೆ ಒಳಗಡೆ ಏನೇನು ನಡೀತಾ ಇತ್ತು ಅನ್ನೋದು ಹೊರಗಡೆ ಏನಾದರೂ ಗೊತ್ತಿದ್ದೇ ಆದಲ್ಲಿ ನೇರವಾಗಿ ಎಚ್ಚರಿಕೆಯನ್ನು ಕೊಟ್ಟಿರುವಂಥದ್ದು, ಅಂದರೆ ಸಸ್ಪೆಂಡ್ ಎಚ್ಚರಿಕೆಯನ್ನು ಕೊಟ್ಟಿರುವಂಥ ಹಿನ್ನೆಲೆ ಇದೆ. ಈ ಹಿಂದೆ ಮೊದಲ ಬಾರಿಗೆ ಅರೆಸ್ಟ್ ಆಗುವಂಥ ಸಂದರ್ಭದಲ್ಲಿ ಮಾಡಿರುವಂಥ ಎಡವಟ್ಟುಗಳು ಇದಾವಲ್ಲ, ಮತ್ತೆ ಅದು ರಿಪೀಟ್ ಆಗಬಾರ್ದು ಅಂಥೇಳಿ ಸುಪ್ರೀಂ ಕೋರ್ಟ್ ಇರುವಂಥ ಎಚ್ಚರಿಕೆ. ಸೊ ಹಂಗಾಗಿ ಈ ಬಾರಿ ದಯಾನಂದ್ ಅದರ ಒಂದು ನೇತೃತ್ವವನ್ನು ವಹಿಸಿಕೊಂಡಿರುವಂಥ ಹಿನ್ನೆಲೆಯಲ್ಲಿ ಬಟ್ ಈ ಬಾರಿ ಆ ರೀತಿಯ ತಪ್ಪು ಆಗೋದಿಲ್ಲ ಅಂತ ಅನಿಸುತ್ತೆ. ಬಟ್ ಈಗ ಖೈದಿಗಳಿಗೆ ಯಾವ ರೀತಿಯಾಗಿ ಟ್ರೀಟ್ಮೆಂಟ್ ಇರುತ್ತಲ್ಲ ಅದೇ ರೀತಿಯಾಗಿ ದರ್ಶನ್ಗೂ ಕೂಡ ಸೇಮ್ ಟ್ರೀಟ್ಮೆಂಟ್ ಕೊಡಬೇಕಾಗತ್ತೆ. ಪರಪ್ಪನ ಅಗ್ರಹಾರ ಜೈಲಿಗೆ ಬರ್ತಾ ಇರೋದನ್ನು ಕೂಡ ನೀವು ಗಮನಿಸ್ತಾ ಇದ್ರಿ. ಜಡ್ಜ್ ನಿವಾಸದ ಮುಂದೆ ಹಾಜರಾಗಿದ್ದರು, ಅಲ್ಲಿ ವಿಚಾರಣೆ ಆಯಿತು. ಎಲ್ರಿಗೂ ಈಗ ಪರಪ್ಪನ ಅಗ್ರಹಾರಕ್ಕೆ ಕಳಿಸಿ ಅಂತ ಹೇಳಿರುವಂಥ ಹಿನ್ನೆಲೆಯಲ್ಲಿ ಪರಪ್ಪನ ಅಗ್ರಹಾರ ಜೈಲಿಗೆ ಶಿಫ್ಟ್ ಆಗ್ತಾ ಇದ್ದಾರೆ. ಈ ಹಿಂದೆ ನಟ ದರ್ಶನ್ ಆರಂಭದಲ್ಲೇ ಪರಪ್ಪನ ಅಗ್ರಹಾರದಲ್ಲೇ ಇದ್ದರು. ಅಲ್ಲಿ ಮಾಡಿಕೊಂಡಿರುವಂಥ ಎಡವಟ್ಟಿನಿಂದಾಗಿ ಅಲ್ಲಿಂದ ಬಳ್ಳಾರಿಗೆ ಶಿಫ್ಟ್ ಮಾಡಲಾಗಿತ್ತು. ಈಗ ಪರಪ್ಪನ ಅಗ್ರಹಾರಕ್ಕೆ ಕಳಿಸಿದ್ದಾರೆ. ಅದು ನಾಳೆ ಮತ್ತೆ ಪ್ರೋಸೆಸ್ ಬೇರೆ ಥರ ಆಗ್ಬೋದು. ಅಂದರೆ ಒಂದೇ ಜೈಲಿನಲ್ಲಿ ಇರೋದು ಕೂಡ ತೀರಾ ಕಷ್ಟ ಸಾಧ್ಯ. ಸೊ ಹಂಗಾಗಿ ಬಹುಶಃ ನಾಳೆ ಎಲ್ಲೆಲ್ಲಿ ಶಿಫ್ಟ್ ಮಾಡಬೇಕು ಅನ್ನೋದ್ರ ಬಗ್ಗೆ ನಿರ್ಧಾರ ಆಗಬಹುದು. ಬಟ್ ಈಗ ಸದ್ಯಕ್ಕೆ ಇರುವಂಥ ಮಾಹಿತಿ ಎಲ್ಲ ಆರೋಪಿಗಳು ಪರಪ್ಪನ ಅಗ್ರಹಾರತ್ತ ಬರ್ತಾ ಇರುವಂಥದ್ದು. ಅದರ ಮಧ್ಯೆ ಅಭಿಮಾನಿಗಳ ಕಾಟ ಬೇರೆ ಇದೆ. ಜಡ್ಜ್ ನಿವಾಸದಲ್ಲೇ ಇವತ್ತು ದೊಡ್ಡ ಮಟ್ಟದಲ್ಲಿ ಹೈ ಡ್ರಾಮಾ. ಸೊ ಅವರನ್ನು ಚದುರಿಸುವಂಥ ಕೆಲಸ ಕೂಡ ಆಯಿತು, ಲಘು ಲಾಠಿ ಚಾರ್ಜ್ ಕೂಡ ಆಯಿತು. ಗೊತ್ತಿಲ್ಲ ಈ ರೀತಿಯ ಅತಿರೇಕದ ವರ್ತನೆ ಅಭಿಮಾನಿಗಳಿಂದ ಯಾಕೆ ಆಗ್ತಾ ಇದೆಯೋ ಏನೋ ಗೊತ್ತಿಲ್ಲ. ಸೊ ಈಗ ಪರಪ್ಪನ ಅಗ್ರಹಾರದಲ್ಲೂ ಕೂಡ ಅಭಿಮಾನಿಗಳು ಬರುವಂಥ ಸಾಧ್ಯತೆ ಇರುತ್ತೆ. ಸೊ ಹಂಗಾಗಿ ಅಲ್ಲೂ ಕೂಡ ಭದ್ರತೆಯನ್ನು ಕೊಡಲಾಗಿದೆ. ಅದನ್ನು ಕೂಡ ನೀವು ಗಮನಿಸ್ತಾ ಇದ್ರಿ. ಒಬ್ಬ ಸೆಲೆಬ್ರಿಟಿ ಅಂತ ಹೇಳಿದಾಗ ಈ ರೀತಿಯ ಫ್ಯಾನ್ಸ್ ಫಾಲೋವಿಂಗ್ ಇದ್ದೇ ಇರುತ್ತೆ. ಸೊ ಅವ್ರನ್ನ ಕಂಟ್ರೋಲ್ಗೆ ತರುವಂಥ ಕೆಲಸವನ್ನು ಪೊಲೀಸರು ಮಾಡ್ತಾ ಇದ್ದಾರೆ. ನಟ ದರ್ಶನ್ ಮತ್ತೆ ಜೈಲಿಗೆ ಇದು 3ನೇ ಬಾರಿ. ಆರಂಭದಲ್ಲಿ ತನ್ನ ಹೆಂಡತಿ ವಿಜಯಲಕ್ಷ್ಮಿ ಕೊಟ್ಟಿರುವಂಥ ದೂರಿನ ಹಿನ್ನೆಲೆಯಲ್ಲಿ ಅರೆಸ್ಟ್ ಆಗಿದ್ದರು. ಅದಾದ ನಂತರ ಈಗ ರೇಣುಕಾಸ್ವಾಮಿ ಕೊಲೆ ಕೇಸಲ್ಲಿ ಈ ಹಿಂದೆ ಪರಪ್ಪನ ಅಗ್ರಹಾರ ಜೈಲಿಗೆ ಸೇರಿದರು. ಈಗ 3ನೇ ಬಾರಿಗೆ ರೇಣುಕಾಸ್ವಾಮಿ ಕೊಲೆ ಕೇಸಲ್ಲಿ ಒಟ್ಟು 3ನೇ ಬಾರಿ ಪರಪ್ಪನ ಅಗ್ರಹಾರ ಜೈಲಿಗೆ ಶಿಫ್ಟ್ ಮಾಡಲಾಗ್ತಾ ಇದೆ. ಇದೇ ಸಂದರ್ಭದಲ್ಲಿ ಪವಿತ್ರ ತಾಯಿಯವರು ಕೂಡ ಕಣ್ಣೀರು ಹಾಕಿದರು. ಮಗಳ ಒಂದು ಸ್ಥಿತಿಯನ್ನು ನೋಡಿ ಈ ರೀತಿಯ ಬೆಳವಣಿಗೆ ಆಯಿತು ಇವತ್ತು ಬೆಳಗ್ಗೆಯಿಂದ. ಯಾವಾಗ ಸುಪ್ರೀಂ ಕೋರ್ಟಿಂದ ಒಂದು ಆದೇಶ ಬಂತಲ್ಲ, ಆದೇಶ ಬಂದಾಗಿನಿಂದ ಎಲ್ಲ ಪೊಲೀಸ್ನವರು ಕೂಡ ಆ್ಯಕ್ಟಿವ್ ಆದರು. ನಟ ದರ್ಶನ್ ಎಲ್ಲಿ ಅಂಥೇಳಿ ಹುಡುಕುವಂಥ ಪ್ರಯತ್ನ ಕೂಡ ಆಯಿತು. ಆರಂಭದಲ್ಲಿ ಎಲ್ಲೇನೋ ಆಯಿತು, ಎಲ್ಲಿದ್ದಾರೋ ಅಥವಾ ಎಸ್ಕೇಪ್ ಆದ್ರೆ ಏನು ಎತ್ತ ಅಂಥೇಳಿ. ಸೊ ಪೊಲೀಸರಿಗೆ ಮಾಹಿತಿ ಕೊಟ್ಟಿದ್ರಂತೆ ನಟ ದರ್ಶನ್, ನಾನೇ ಸರೆಂಡರ್ ಆಗ್ತೀನಿ ಅಂಥೇಳಿ 4 ಗಂಟೆಗೆ. ಸೊ ಹೇಳಿದ ಹಾಗೆ 4 ಗಂಟೆಗೆ ನಟ ದರ್ಶನ್ ಸರೆಂಡರ್ ಆದರು. ಈಗ ಇರುವಂಥದ್ದು ಏನು ಅಂತ ಹೇಳಿದ್ರೆ ನಟ ದರ್ಶನ್ ಜೈಲಿನಲ್ಲಿ ಕೊಡುವಂಥ ಊಟಕ್ಕೆ ಒಗ್ಗಿಕೊಳ್ತಾರಾ ಅಂಥೇಳಿ. ಯಾಕಂದರೆ ಈಗ ಅಲ್ಲಿ ಸಿಗರೇಟು ಸೇರೋದಿಲ್ಲ, ಅಂದರೆ ಸಿಗರೇಟ್ ಆಗಿರ್ಬೋದು ಅಥವಾ ಏನು ಬೇರೆ ಬೇರೆ ಹೊರಗಿಂದ ಏನೇನು ಬರ್ತಿತ್ತಲ್ಲ ಈ ಹಿಂದೆ, ಅದಕ್ಕೆ ಅವಕಾಶ ಇರೋದೇ ಇಲ್ಲ. ಈ ಬಾರಿ ಸ್ಟ್ರಿಕ್ಟ್ ರೂಲ್ಸ್ ಇದೆ. ಸೊ ಇದೆಲ್ಲವೂ ಕೂಡ ನಟ ದರ್ಶನ್ಗೆ ಕಷ್ಟ ಆಗುತ್ತೆ, ಸಂಕಷ್ಟ ಆಗುತ್ತೆ. ಆದರೆ ತಪ್ಪು ಮಾಡಿದ ಮೇಲೆ ಇದೆಲ್ಲವನ್ನು ಕೂಡ ಅನುಭವಿಸಲೇಬೇಕಾಗತ್ತೆ. ಸರ್
ಹಾಕ್ಬಿಡಿ ಹಾಕ್ಬಿಡಿ ಸಾಹೇಬ್ರೆ ಹಿಂದೆ ಬನ್ನಿ ಸರ್ ಈ ವೆಹಿಕಲ್ ಹೋಗ್ಲಿ ಈಗ ಹಾಕ್ಬಿಡಿ ಹಾಕಿ ಕ್ಲೋಸ್ ಮಾಡಿಬಿಡಿ ಕ್ಲೋಸ್ ಮಾಡಿ ಸಿಕ್ಕಲೇ ಇದಪ್ಪ